ಕರ್ನಾಟಕದ ಎಲ್ಲ ನಾಗರಿಕರಿಗೆ ನಮಸ್ಕಾರ. ಕೆಆರ್ಎಸ್ ಪಕ್ಷದ ಜನಜಾಗೃತಿ ಮತ್ತು ಸದಸ್ಯತ್ವ ಅಭಿಯಾನ ರೈತ ಚೈತನ್ಯ ಯಾತ್ರೆ. ರೈತ ಚೈತನ್ಯ ಯಾತ್ರೆ ಯಾಕಪ್ಪ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರೈತರಿಗೆ ಸಮಸ್ಯೆ ಆಗ್ತಾ ಇರೋದು ಕಂದಾಯ ಇಲಾಖೆ. ರೈತರಿಗೆ ಸಮಸ್ಯೆ ಆಗ್ತಾ ಇರೋದು ಕಂದಾಯ ಇಲಾಖೆ. ಏನು ಕಂದಾಯ ಇಲಾಖೆ ಸಮಸ್ಯೆ ಅಂದ್ರೆ, ನೀವೊಂದು ಪೂರ್ತಿ ಖಾತೆ ಮಾಡ್ಸಕ್ ಹೋಗಿ ಲಂಚ, ಖಾತೆ ಮಾಡ್ಸಕ್ ಹೋಗಿ ಲಂಚ, ಒಂದು ಆರ್ಟಿಸಿ ಆಕಾರ ಬಂದು ತಾಳೆ ಇಲ್ಲ ಅಂದ್ರೆ ಲಂಚ, ಡಿಎಲ್ ಮಾಡ್ಸಕ್ ಹೋಗಿ ಲಂಚ, ಒಂದು ಹನಿ ನೀರಾವರಿಗೆ ಹೋಗಿ ಲಂಚ, ಪೊಲೀಸ್ ಸ್ಟೇಷನ್ ನ್ಯಾಯ ಕೇಳಕ್ ಹೋಗಿ ಲಂಚ. ಪ್ರತಿಯೊಂದು ಸರ್ಕಾರಿ ಕಚೇರಿಗೆ, ಯಾವುದೇ ಕಚೇರಿಗೆ ಹೋದ್ರು ₹1 ಲಂಚ ಇಲ್ಲಂಗೆ ಯಾರಾದ್ರೂ ಕೆಲಸ ಮಾಡಿಸ್ಕೊಂಬಂದಿದ್ದೀನಿ ಅಂತ ಒಬ್ರು ಕೈ ಎತ್ಬಿಡಿ ನೋಡೋಣ. ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ₹1 ಲಂಚ ಕೊಡ್ದಂಗೆ ನ್ಯಾಯ ಪಡ್ಕೊ ಬಂದಿದ್ದೀನಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂತ ಯಾರಾದ್ರೂ ಒಬ್ರು ಹೇಳಿ ನೋಡೋಣ. ಕಂದಾಯ ಪುರಸಭೆ ವ್ಯಾಪ್ತಿ, ಪುರಸಭೆಯಲ್ಲಿ ಯಾರು ಅಲ್ಲಿ ಫುಟ್ಪಾತ್ ವ್ಯಾಪಾರಿಗಳು ಯಾರು ಸುಂಕವನ್ನು ಕಟ್ತಂಗೆ ಸರ್ಕಾರಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಬೀದಿ ವ್ಯಾಪಾರಿಗಳಿಗೆ ಸರ್ಕಾರ ಲೋನ್ ಕೊಡ್ತಾ ಇದೆ. 10,000ರಿಂದ 3 ಲಕ್ಷದವರೆಗೂ ಲೋನ್ ಕೊಡ್ತಾ ಇದೆ. ಎಷ್ಟು ಜನ ಲೋನ್ ತಗೊಂಡಿದ್ದೀರಾ? ಪುರಸಭೆ ಅಧಿಕಾರಿಗಳು ನಿಮ್ಗೆ ಬೀದಿ ವ್ಯಾಪಾರಿಗಳಿಗೆ ನಿಮ್ಗೊಂದು ನಿಗದಿತ ಜಾಗ ಮಾಡಿ ಒಂದು ನಂಬರ್ ಕೊಟ್ಟು ನಿಮ್ಗೆ ವ್ಯಾಪಾರ ಮಾಡೋದಕ್ಕೆ ಲೋನ್ ಎಷ್ಟು ಜನ ತಗೊಂಡಿದ್ದೀರಾ? ಅದೊಂದು ಪ್ರಶ್ನೆ. ಅದಾದ್ಮೇಲೆ ಈಗ ಎದುರುಗಡೆ ಒಂದು ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ದಾರೆ. ಆ ಬಸ್ ಸ್ಟ್ಯಾಂಡ್ ಕಟ್ಟಬೇಕಾದ್ರೆ ಟೆಂಡರ್ ಯಾರು ಕೊಟ್ಟಿದ್ದೀನಿ, ಅದು ಎಷ್ಟು ಕೋಟಿಗೆ ಆಗಿದೆ, ಯಾರು ಇಂಜಿನಿಯರ್ ಯಾರು, ಅದು ಗುತ್ತಿಗೆದಾರ ಯಾರು, ಎಷ್ಟು ಫ್ಲೋರ್ ಕಟ್ತಾ ಇದ್ದೀವಿ, ಅದು ಪ್ಲಾನ್ ಯಾರಾದ್ರೂ ಹಾಕಿದಾರ? ಅದು ಯಾರಾದ್ರೂ ಜನ ಕುಣಿಗಲ್ನಲ್ಲಿ ಇರುವಂತ ಜೆಸಿಬಿ ಪಕ್ಷಗಳು ಅಂದ್ರೆ ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿಯ ಮುಖಂಡರುಗಳು ಯಾರಾದ್ರೂ ಪ್ರಶ್ನೆ ಮಾಡೋರ? ಕೋಟ್ಯಾಂತರ ರೂಪಾಯಿ ಹಣ ಹಾಕಿದ್ರ, ಬಿಲ್ಡಿಂಗ್ ಕಟ್ತಾ ಇದ್ದೀರಾ, ಎಷ್ಟು ತೆರಿಗೆ ಕರೆಕ್ಟ್ ಆಗಿದೆ, ತೆರಿಗೆ ಹಣದಿಂದ ಬಿಲ್ಡಿಂಗ್ ಕಟ್ತಾ ಇದ್ದೀರಾ, ಅದು ಪ್ಲಾನ್ ಎಷ್ಟು ಕೋಟಿಗೆ ಆಗಿದೆ, ಅದು ಗುತ್ತಿಗೆದಾರ ಯಾರು, ಅದು ಎಷ್ಟು ದಿವಸದಲ್ಲಿ ಮುಗಿತದೆ, ಯಾವ ಕ್ವಾಲಿಟಿಯಲ್ಲಿ ಕಟ್ತಾ ಇದೀವಿ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದಾರ? ಮಾಡಿಲ್ಲ. ಯಾಕೆ ಅಂದ್ರೆ ಇಲ್ಲಿನ ದಳ್ಳಾಳಿಗಳಿಗೆ, ಅಲ್ಲಿನ ರಾಜಕಾರಣಿಗಳಿಗೆ ಪರ್ಸೆಂಟೇಜ್ ಹೋಗಿರುತ್ತೆ. ಆ ಪರ್ಸೆಂಟೇಜ್ ತಗೊಂಡವ್ರು ಸೈಲೆಂಟ್ ಆಗಿರ್ತಾರೆ. ಯಾರು ಹೆಂಗಾರ ಹಾಳಾಗೋಲಿ, ಎಷ್ಟು ಜನಕಾರ ತೊಂದರೆ ಆಗ್ಲಿ, ರಾಜಕಾರಣಿಗಳು ಉದ್ದಾರ ಆದ್ರೆ ಸಾಕು, ರೈತರುಗಳು, ಬೀದಿ ಬದಿ ವ್ಯಾಪಾರಿಗಳು, ಅಂಗಡಿಗಳು ಏನಾರ ಮಾಡ್ಕೊಳ್ಳಿ, ತಿಂಗಳಾದ್ರೆ ಬಾಡಿಗೆ ಕಟ್ಟಿ, ತೆರಿಗೆ ಕಟ್ಟಿ ಅಷ್ಟೇ ಹೇಳ್ತಾರ. ಈಗ ಪ್ರತಿಯೊಂದು ಮನೆಗೂ ಈ ಸೋತ್ಗಳು ಮಾಡ್ತಾ ಇದ್ದಾರೆ. ಪುರಸಭೆ ವ್ಯಾಪ್ತಿಯಲ್ಲಿ ಎಷ್ಟು ಜನಕ್ಕೆ ಈ ಸೋತ್ ಮಾಡ್ಕೊಟ್ಟಿದ್ದಾರೆ ಲಂಚ ಇಲ್ದಂಗೆ ಅಂತ ಯಾರಾದ್ರೂ ಹೇಳಿ ನೋಡೋಣ. ವರ್ಷ ಪೂರ್ತಿ ತೆರಿಗೆ ಕಟ್ತೀರ ಮನೆ ಬಿಲ್ಡಿಂಗ್ ಅವರೆಲ್ಲ, ಆದ್ರೂ ಒಂದು ಈ ಸ್ವತ್ತನ್ನ ಈ ಖಾತಾ ಈ ಸ್ವತ್ತು ಅಂತ ಮಾಡ್ತಾ ಇದ್ದಾರೆ. ಪುರಸಭೆ ವ್ಯಾಪ್ತಿಗಳಲ್ಲಿ ಎಷ್ಟು ಬಿಲ್ಡಿಂಗ್ ಈ ಸ್ವತ್ತನ್ನ ಮಾಡ್ಕೊಟ್ಟಿದ್ದಾರೆ ಲಂಚ ಕೊಡದಂಗೆ ಅಂತ ಯಾರಾದ್ರೂ ಕುಣಿಗಲ್ ನಗರ ಜನತೆ ಹೇಳ್ಬೇಕು. ಇದೇ ಸಂದರ್ಭದಲ್ಲಿ ತಾಲೂಕು ಆಫೀಸಲ್ಲಿ ಪುರಸಭೆಗೆ ಟ್ರೇಡ್ ಲೈಸೆನ್ಸ್ ತಗೊಳಕ್ ಹೋಗ್ತೀರಾ? ಪುರಸಭೆ ವ್ಯಾಪ್ತಿ ಬರುವಂತ ಟ್ರೇಡ್ ಲೈಸೆನ್ಸ್, ಅಂಗಡಿ ಲೈಸೆನ್ಸ್ ತಗೋಬೇಕಾದ್ರೆ ನೀವು ಸರ್ಕಾರಿ ಫೀಸ್ ಏನಿದೆ ಅಷ್ಟು ಮಾತ್ರ ಕೊಟ್ಟು ನಾನು ಲೈಸೆನ್ಸ್ ತಗೊಂಡಿದ್ದೀನಿ ಅಂತ ಯಾರಾದ್ರೂ ಅಂಗಡಿ ಹೇಳಿ ನೋಡೋಣ. ನೀವು ಒಂದು ಅಂಗಡಿ ಟ್ರೇಡ್ ಲೈಸೆನ್ಸ್ ತಗೋಬೇಕಾದ್ರೂ ಅವ್ರಿಗೆ ಲಂಚವನ್ನು ಕೊಟ್ಟು ನೀವು ಟ್ರೇಡ್ ಲೈಸೆನ್ಸ್ ತಗೊಂಡಿರ್ತೀರಾ? ಯಾಕೆ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ? ನೀವು ದುಡಿತೀರಾ, ನೀವು ಕಷ್ಟಪಡ್ತೀರಾ, ಅಧಿಕಾರಿಗಳಿಗೆ ಲಂಚ ಕೊಡ್ತೀರಾ. ನೀವೇನು ಮೋಸ ಮಾಡ್ತಾ ಇಲ್ಲ, ಗಾಂಜಾ ಮಾಡ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ, ಅಕ್ರಮ ದಂಧೆ ಮಾಡ್ತಾ ಇಲ್ಲ, ಬಂಡವಾಳ ಹಾಕ್ತೀರಾ, ಬಂಡವಾಳ ತಂದು ವ್ಯಾಪಾರ ಮಾಡ್ತೀರಾ, ₹10 ಸಿಕ್ಲಿ ಅಂತ ಒಂದ್ ಬಾಕ್ಸ್ ಅಂತತ್ತೀರಾ, ಅದ್ರಲ್ಲಿ 2-3 ಕೆಜಿ ಕೊಟ್ಟೋಗಿರುತ್ತೆ. ಯಾರು ಕೊಡ್ತಾರೆ ನಿಮ್ಗೆ? ಅದನ್ನ ಅದ್ರಲ್ಲಿ ಹಾಕ್ಬೇಕಲ್ವಾ? ಮತ್ತೆ ಅಧಿಕಾರಿಗಳು ಯಾಕೆ ಲಂಚ ಕೊಡ್ತೀರಾ? ಇದು ನಮ್ಮ ಪ್ರಶ್ನೆ. ಆಟೋ ಚಾಲಕರು, ಡ್ರೈವರ್ಗಳು ಅಷ್ಟೇ, ಆಟೋ ಮಾಲೀಕರಿಗೂ ಹೇಳ್ತಾ ಇದೀವಿ, ದಯವಿಟ್ಟು ಯಾವುದೇ ರೀತಿ ಎಫ್ಸಿ ಮಾಡಿಸ್ಬೇಕಾದ್ರೆ ಯಾವನಿಗೂ ₹1 ಲಂಚ ಕೊಡ್ಬೇಡಿ. ಎಫ್ಸಿ ಮಾಡಿಸ್ಬೇಕಾದ್ರೆ ಆಟೋ ಚಾಲಕರುಗಳು, ಕ್ಯಾಬ್ ಡ್ರೈವರ್ಗಳು ಯಾರಿಗೂ ₹1 ಲಂಚ ಕೊಡಬೇಡಿ. ನಿಮ್ಮ ಎಲ್ಲಾ ದಾಖಲಾತಿಗೆ ಇಟ್ಕೊಳ್ಳಿ, ಡೈರೆಕ್ಟ್ ಹೋಗಿ ಅಪ್ಲೈ ಮಾಡಿ ಎಫ್ಸಿ ಮಾಡಿಸ್ಕೊಳ್ಳಿ. ಡಿಎಲ್ ಮಾಡಿಸ್ಬೇಕಾದ್ರೆ ಲಂಚ ಕೊಡ್ತೀರಾ, ಎಫ್ಸಿ ಮಾಡಿಸ್ಬೇಕಾದ್ರೆ ಲಂಚ. ಯಾಕೆ ಲಂಚ ಕೊಡ್ತೀರಾ? ನೀವು ಅಕ್ರಮ ಓಡಿಸ್ತಾ ಇದ್ರಿ ಆಟೋ ಬಂಡವಾಳ ಹಾಕಿಲ್ವಾ, ರೋಡ್ ತೆರಿಗೆ ಕಟ್ತಾ ಇಲ್ವಾ, ಡಿಎಲ್ ಇಲ್ವಾ, ಇನ್ಶೂರೆನ್ಸ್ ಇಲ್ವಾ? ಮತ್ತೆ ಯಾಕೆ ನೀವು ಪೊಲೀಸರಿಗೆ ಲಂಚ ಕೊಡ್ತೀರಾ, ಆರ್ಟಿಒ ಅಧಿಕಾರಿಗಳಿಗೆ ಲಂಚ ಕೊಡ್ತೀರಾ, ಮತ್ತೆ ಎಫ್ಸಿ ಮಾಡಿಸಬೇಕಾದ್ರೆ ಲಂಚ ಕೊಡ್ತೀರಾ? ಇವೆಲ್ಲ ನಿಲ್ಬೇಕು ಅಂತ ಹೇಳಿ ಕೇಳ್ತಾ ಇದೀವಿ. ದಯವಿಟ್ಟು ಆ ತರ ಸಮಸ್ಯೆ ಇದೆ, ದಯವಿಟ್ಟು ಆಟೋ ಚಾಲಕರು, ಬೀದಿ ವ್ಯಾಪಾರಿಗಳು, ಅಂಗಡಿ ಮಾಲೀಕರುಗಳು ದಯವಿಟ್ಟು ಯಾರಾದ್ರೂ ಅಕ್ರಮ ಲಂಚ ವಸೂಲಿ ಮಾಡಕ್ ಬಂದ್ರೆ ದಯವಿಟ್ಟು ನಮ್ಮ ಸಂಪರ್ಕಕ್ಕೆ ಬನ್ನಿ, ನಿಮ್ ಜೊತೆ ನಾವಿರ್ತೀವಿ ಅಂತ
ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಒಳ್ಳೆದನ್ನ ಮಾಡಿ, ಒಳ್ಳೆದನ್ನ ಬಳಸಿ.